ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನದ್ದು ಸ್ನೇಹಿತರೆ. ದೇವ್ರದ್ದು ನಿನ್ನೆ ರಥೋತ್ಸವ ನಡೆದಿತ್ತು, ಅದ್ರದ್ದು ಇದು ವಿಡಿಯೋ ಕ್ಲಿಪ್ಪಿಂಗು ನೋಡಿ ಸ್ನೇಹಿತರೆ. ದೇವರಿಗೆ ದೇವಸ್ಥಾನದಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ಪ್ರತಿಯೊಂದನ್ನು ಸಹ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅದೇ ರೀತಿ ದಾಸೋಹಕ್ಕೆ ಸ್ನೇಹಿತರೆ ಪ್ರತಿಯೊಬ್ಬರೂ ಸಹ ಅವರವ್ರ ಒಕ್ಕಲುಗಳಲ್ಲಿ ಒಬ್ಬೊಬ್ಬರು ಸಹ ಭಕ್ತಾದಿಗಳು ದಾಸೋಹಕ್ಕೆ ಅವ್ರವ್ರದ್ದೇ ಆದ ಕಮಿಟ್ಮೆಂಟಲ್ಲಿ ದಾಸೋಹ ಮಾಡಿರ್ತಾರೆ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಆಚೆದು, ಇದು ದೇವಸ್ಥಾನದ ಒಳಗಡೆ ಡೆಕೋರೇಷನ್ ಮಾಡಿರೋ ಅಂಥದ್ದು ಸ್ನೇಹಿತರೆ. ನೋಡಿ, ದೇವಸ್ಥಾನದ ಒಳಗಡೆಯಲ್ಲಿ ತುಂಬ ಕಂಬಗಳಿವೆ, ಅದಕ್ಕೆ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿ ಫ್ಲವರ್ ಡೆಕೋರೇಷನ್ ಮಾಡಿರೋದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಇದೆ ಅನ್ನೋದನ್ನು. ಇವರೇ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರು. ಸ್ನೇಹಿತರೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಚನ್ನಬಸವೇಶ್ವರ ಸ್ವಾಮಿಯವರು. ಅದೇ ರೀತಿ ಸ್ನೇಹಿತರೆ, ನಾವು ಅಲ್ಲೆಲ್ಲ ಡೆಕೋರೇಷನ್ ಮಾಡಿರೋದನ್ನು ಒಂದು ಸ್ವಲ್ಪ ಪುಟ್ಟು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ಇಲ್ಲಿ ಸ್ನೇಹಿತರೆ ರಥೋತ್ಸವ ಎಳೆಯೋದಕ್ಕೂ ಮುಂಚೆ ಹದ್ದುಗಳು ಬಂದು ಅದ್ರ ಸುತ್ತಿದ್ರೆ ಮಾತ್ರ ರಥ ಮುಂದೆ ಬರುತ್ತೆ ಸ್ನೇಹಿತರೆ, ಇಲ್ಲಾಂದರೆ ಬರಲ್ಲ. ನೋಡಿ ಸ್ನೇಹಿತರೆ, ಯಾವ ರೀತಿ ಹದ್ದು ಸುತ್ತುತ್ತಿದೆ ಅನ್ನೋದನ್ನು. ಕಾಣಿಸ್ತಿದೆ ಅಂತ ಅನ್ನಿಸುತ್ತೆ. ಆ ರೀತಿ ಬಂದು ಸುತ್ತಿದ್ರೆ ಮಾತ್ರ ಚನ್ನಬಸವೇಶ್ವರ ಸ್ವಾಮಿಯವರು ರಥ ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾರೆ, ಇಲ್ಲ ಅಂದರೆ ಬಿಡೋದಿಲ್ಲ. ಎಷ್ಟೇ ಜನ ಏನೇ ಪ್ರಯತ್ನ ಪಟ್ಟರೂ ಆ ರಥವನ್ನು ಮುಂದಕ್ಕೆ ಎಳೆಯೋಕ್ಕಾಗಲ್ಲ ಸ್ನೇಹಿತರೆ. ಅದೇ ರೀತಿ ದಾಸೋಹದಲ್ಲಿ ಎಡೆ ಮಾಡಿರೋಂತಹ ಎಡೆನ ಇಲ್ಲಿ ಬಂದು ಚನ್ನಬಸವೇಶ್ವರ ಸ್ವಾಮಿಯವ್ರನ್ನ ಕರ್ಕೊಂಬಂದು ನೈವೇದ್ಯ ಮಾಡ್ತಾರೆ. ನೋಡಿ ಸ್ನೇಹಿತರೆ, ನೈವೇದ್ಯ ಮಾಡಿ ಆನಂತರ ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಬಿಡ್ತಾರೆ ಸ್ನೇಹಿತರೆ. ಸ್ವಾಮಿಯವ್ರನ್ನ ಎಡೆ ಮಾಡ್ಕೊಂಡು ಕರ್ಕೊಂಡೋದ್ಮೇಲೆ ಸ್ನೇಹಿತರೆ ಭಕ್ತಾದಿಗಳಿಗೆ ಪ್ರಸಾದವನ್ನು ಸ್ವೀಕಾರ ಮಾಡಲು ಬಿಡ್ತಾರೆ ಸ್ನೇಹಿತರೆ. ನೋಡಿ ಎಷ್ಟೊಂದು ಥರ ಜನ ಇದ್ದಾರೆ ಅನ್ನೋದನ್ನು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.